ಮಧ್ಯಾಹ್ನದ ಕಾಲದಲ್ಲಿ ಈ ದಿನಕಲ್ಪಗಳು ಅಂತ ನಾವು ಭಾಗವತದಲ್ಲಿ ಇದರ ವಿಸ್ತಾರವಾದ ಕಲ್ಪಗಳ ಬಗ್ಗೆ ಅನೇಕ ಪುರಾಣಗಳಲ್ಲಿ ಇದೆ. ಯಾವ ದಿವಸ ಯಾವ ಕಲ್ಪಗಳು ಹುಟ್ಟಿದವು ಅನ್ನೋದನ್ನ ಸಂಕ್ಷೇಪವಾಗಿ ಇಲ್ಲಿ ಒಂದೊಂದು ದಿನದ ವಿಚಾರ ಹೇಳುವಾಗ ತಿಳಿಸ್ತಾರೆ. ದ್ವಿತೀಯ ದಿನ ಅಪರಾಹ್ನ ಕಾಲದಲ್ಲಿ ಸಮಾನ ಎಂಬ ಕಲ್ಪವು ಉತ್ಪನ್ನವಾಯಿತು. ಅಂತಹ ಶುಕ್ಲ ಪಕ್ಷದ ದ್ವಿತೀಯ ಅದು ಬಹಳ ಶ್ರೇಷ್ಠವಾದದ್ದು. ಅಂದಿನ ದಿನ ಭಕ್ತಿಯಿಂದ ಪರಮಾತ್ಮನನ್ನ ಉದ್ದೇಶಿಸಿಕೊಂಡು ಸ್ನಾನ, ದಾನ, ಶ್ರಾದ್ದ, ದೇವ ಋಷಿಗಳ ತರ್ಪಣ ಕೊಟ್ಟರೆ ಅವೆಲ್ಲವೂ ಕೂಡ ಕೋಟಿ ಪಟ್ಟು ನಮಗೆ ಫಲವನ್ನು ನೀಡುತ್ತೆ ಅಂತ ತಿಳಿಸ್ತಾರೆ. ಮತ್ತು ಶುಕ್ಲ ಪಕ್ಷದ ತೃತೀಯ ದಿನ ಆಚರಣೆ ಮಾಡಬೇಕಾದದ್ದು ನಾವು ಪಂಚಾಗ್ನಿ ಸಾಧನ ಎಂಬ ವ್ರತವನ್ನು ನಾವು ಆಚರಣೆ ಮಾಡಬೇಕು. ಆ ಆಚರಣೆ ಮಾಡೋದ್ರಿಂದ ಎಲ್ಲ ಪಾಪಗಳ ನಿವೃತ್ತಿ ಆಗತ್ತೆ ಅಂತ ತಿಳಿಸ್ತಾರೆ. ಪಂಚಾಗ್ನಿ ಸಾಧನ ವ್ರತದ ಆಚರಣೆ, ಅದರ ಅನುಷ್ಠಾನ, ಅದರ ಫಲವನ್ನ ಒಂದು ಅಧ್ಯಾಯದಿಂದ ಮುಂದೆ ತಿಳಿಸುವವರಿದ್ದಾರೆ. ಮತ್ತೆ ಇನ್ನೊಂದು ವ್ರತವನ್ನ ನಮಗೆ ತಿಳಿಸ್ತಾರೆ. ಇದೇ ಮಾಸದಲ್ಲಿ ರಂಭಾ ವ್ರತವನ್ನ ಆಚರಣೆಯನ್ನ ಮಾಡಬೇಕು. ಪತಿವ್ರತೆಯರಾಗಲಿ ವಿಧವೆಯರಾಗಲಿ ಎಲ್ಲರೂ ಕೂಡ ತಮ್ಮ ದ್ರವ್ಯ ಸಿದ್ಧಿಗಾಗಿ ತೃತೀಯ ದಿನ ಈ ವ್ರತವನ್ನ ಆಚರಣೆ ಮಾಡಬೇಕು. ಅದೇ ತೃತೀಯ ದಿವಸವೇನೆ ವಾಮನ ಕಲ್ಪ ಅದು ಕೂಡ ಪ್ರಾರಂಭವಾದದ್ದು. ಈ ಎಲ್ಲ ವಿಪ್ರರಿಗೆ ಮೊಸರನ್ನ, ಛತ್ರ ಚಾಮರಗಳ ಇದೆಲ್ಲವನ್ನೂ ಕೂಡ ನೀಡುವುದರಿಂದ ವಾಮನ ರೂಪಿ ಪರಮಾತ್ಮ ಪ್ರೀತನಾಗ್ತಾನೆ ಅಂತ ಅನೇಕ ಸಂದರ್ಭದಲ್ಲಿ ಮಹಾಸ್ವಾಮಿಗಳು ಹೇಳೋದು. ಈ ಕೃಷ್ಣಾಂಗಾರಕ ಚತುರ್ದಶಿ ಅಂತ ಬರುತ್ತೆ. ಕೃಷ್ಣಾಂಗಾರಕ ಚತುರ್ದಶಿ ದಿವಸ ಎಲ್ಲರೂ ಅಲ್ಲಿ ಉಡುಪಿಯ ಸಮೀಪದಲ್ಲಿರುವಂತಹ ಸುವರ್ಣ ನದಿಯಲ್ಲಿ ಹೋಗಿ ಸ್ನಾನವನ್ನ ಮಾಡ್ತಾರೆ. ಅವತ್ತು ಸ್ನಾನ ಮಾಡಿದರೆ, ಸ್ನಾನ ಮಾಡುವಾಗ ನಾವು ಮಾಡಿದ ಪಾಪಗಳ ಅಲ್ಲಿ ಒಳಗೆ ಮುಳುಗುವಾಗ ಸೌಂಡ್ ಆಗತ್ತೆ ಅಂತ ಹೇಳ್ತಾರೆ. ಈಗಲೂ ಅನೇಕ ಜನ ಸ್ನಾನವನ್ನ ಮಾಡಿದವರು ಹೇಳ್ತಾರೆ. ಅದಾಗೋದಿಲ್ಲ, ನಾವೆಲ್ಲೋ ಒಂದ್ ಕಡೆ ಇರ್ತೇವೆ, ಅವಾಗ ಎಲ್ಲಾರು ಯಾರೋ ಒಬ್ರು ಇವತ್ತು ಅಲ್ಲಿ ಹೋಗಿದ್ರೆ ಚೆನ್ನಾಗಿತ್ತು ಅಂತ ಹೀಗೆ ಮಾತಾಡ್ತಾ ಬರ್ತಾರೆ. ಸ್ವಾಮಿಗಳು ಅವಾಗೆಲ್ಲದಕ್ಕೂ ಹೇಳೋದೊಂದೇ, ಪರಮಾತ್ಮ ಕರ್ಮಗಳಿಂದ ಮಾಡುವ ಅನುಗ್ರಹಕ್ಕಿಂತಲೂ ಗ್ರಂಥ ರೂಪವಾಗಿ ಮಾಡುವ ಅನುಗ್ರಹ ಇದು ಶ್ರೇಷ್ಠ. ನಾವು ನಿತ್ಯ ನೋಡುವಾಗ ಯಾವತ್ತು ಸೋಮವಾರ ಇರುತ್ತೆ, ಅವತ್ತು ರುದ್ರಾಂತರ್ಗತನಾದ ನರಸಿಂಹದೇವರ ಬಗ್ಗೆ ಅವತ್ತು ಏನೋ ಒಂದು ಘಟನೆ ನಡೆಯುತ್ತೆ. ಇವತ್ತು ಶುಕ್ರವಾರ ಇರುತ್ತೆ, ಅವತ್ತು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಹಾಗೆ ಪಾಠದಲ್ಲಿ ಬರುತ್ತೆ, ಅವತ್ತೇನೋ ಒಂದು ವಿಚಾರ ಬರುತ್ತೆ. ಶನಿವಾರ ಇರುತ್ತೆ, ನರಸಿಂಹದೇವರ ಮುಖ್ಯಪ್ರಾಣ ದೇವರ ಸನ್ನಿವೇಶಗಳು ಅವತ್ತೇ ಬರುತ್ತೆ. ಹಾಗೆ ದೇವರು ನಾವು ಕರ್ಮರೂಪವಾಗಿ ನಾವು ದೇವರ ಅನುಗ್ರಹವನ್ನು ಪಡೆಯುವುದಕ್ಕಿಂತಲೂ ಗ್ರಂಥ ರೂಪವಾಗಿ ದೇವರು ನಮಗೆ ಬಹಳ ಅನುಗ್ರಹವನ್ನು ಮಾಡ್ತಾ ಇರ್ತಾರೆ ಅಂತ ಅನೇಕ ಸಂದರ್ಭದಲ್ಲಿ ಸ್ವಾಮಿಗಳು ಉಪನ್ಯಾಸದ ಸಂದರ್ಭದಲ್ಲಿ ತಿಳಿಸ್ತಾ ಇರ್ತಾರೆ. ಹಾಗೆ ನಾವು ಈ ದಧಿಯನ್ನವನ್ನ ಪ್ರದಾನ ಮಾಡೋದರಿಂದ ವಾಮನ ಪ್ರೀತನಾಗ್ತಾನೆ ಅಂತ. ಇವಾಗೆಲ್ಲ ಅನೇಕ ಮನೆಗಳಲ್ಲಿ ಮುಂಜುವಿ ನಡೀತಾ ಇದೆ. ಆ ಮುಂಜುವಿ ಉಪನಯನ ಸಂಸ್ಕಾರ ನಡೀತಾ ಇದೆ ಅಂದ್ರೆ ಉಪನಯನ ಸಂಸ್ಕಾರಕ್ಕೆ ಪರಮಾತ್ಮನೇ ಅಲ್ಲಿಂದ ಇಳಿದು ಬಂದು ಅನುಗ್ರಹ ಮಾಡಬೇಕಾಗಿಲ್ಲ, ಗ್ರಂಥ ರೂಪವಾಗಿ ಅನುಗ್ರಹವನ್ನ ಮಾಡ್ತಾನೆ. ನೋಡಿ, ವಾಮನ ರೂಪಿ ಪರಮಾತ್ಮನ ಪ್ರೀತಿಗಾಗಿ ನೀವು ಈ ಕರ್ಮವನ್ನ ಮಾಡ್ರಿ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಆ ದಧ್ಯನ್ನವನ್ನ ಪ್ರದಾನ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಮಾಸ ಪರ್ಯಂತರವಾಗಿ ಒಂದು ಮಾಸ ಪೂರ್ತಿಯಾಗಿ ಮೊಸರನ್ನ ದಾನವನ್ನು ಮಾಡಬೇಕು. ಆ ಶುಕ್ಲ ಪಕ್ಷ ಚತುರ್ಥಿ ತಿಥಿಯಂದು ಆ ಕಪಿಲ ಋಷಿಗಳ ಪವಿತ್ರವಾದ ಆಶ್ರಮದಲ್ಲಿ ವಿನಾಯಕ ಯಜ್ಞಕುಂಡದಿಂದ ಆವಿರ್ಭವಿಸಿದ್ದು. ಇವತ್ತೇ ಶುಕ್ಲ ಪಕ್ಷ ತೃತೀಯ ಚತುರ್ಥಿ ನಾಳೆ ಬರುತ್ತೆ. ನಾಳೆಯ ದಿವಸ ಯಜ್ಞಕುಂಡದಿಂದ ವಿನಾಯಕ ಆವಿರ್ಭವಿಸಿದ್ದು. ಆದ್ದರಿಂದ ಅಂದಿನ ದಿನ ವಿಶೇಷವಾಗಿ ಆಹಾರವನ್ನ ಯಥೋಚಿತವಾಗಿ ಸ್ವೀಕಾರ ಮಾಡಿ, ಆದಷ್ಟು ಕಡಿಮೆ ಆಹಾರವನ್ನ ಸ್ವೀಕಾರವನ್ನ ಮಾಡಿ ಆ ಜನ್ಮೋತ್ಸವವನ್ನ, ವಿನಾಯಕನ ಜನ್ಮೋತ್ಸವವನ್ನ ಆಚರಿಸಬೇಕು ಅಂತ ತಿಳಿಸ್ತಾರೆ. ಅದೇ ರೀತಿಯಾಗಿ ಇದೇ ಜ್ಯೇಷ್ಠ ಶುದ್ಧ ಚತುರ್ಥಿ ದಿವಸವೇನೆ ಉಮಾದೇವಿ ಪ್ರಕಟಳಾದಂತಹ ದಿವಸ. ಆದ್ದರಿಂದ ಎಲ್ಲ ಸ್ತ್ರೀಯರು ತಮ್ಮ ಸೌಭಾಗ್ಯದ ಅಭಿವೃದ್ಧಿಗಾಗಿ ಚತುರ್ಥಿ ದಿವಸ ಉಮಾ ಪೂಜೆಯನ್ನ ಮಾಡಿ
ವಿವಿಧ ಉಪಚಾರಗಳಿಂದ ಅವಳ ಉತ್ಸವವನ್ನ ಆಚರಿಸಬೇಕು ಅಂತ ತಿಳಿಸ್ತಾರೆ. ಅದೇ ರೀತಿಯಾಗಿ ಅನೇಕ ಹೋಮಗಳನ್ನ ಮಾಡಬೇಕು. ಇದೇ ದಿವಸ ದಾರಿದ್ರ್ಯದ ನಾಶಕ್ಕಾಗಿ ಉಮಾ ಪೂಜೆಯನ್ನ ವಿಶೇಷವಾಗಿ ಎಲ್ಲ ಸುಮಂಗಲ ಸ್ತ್ರೀಯರು ಕೂಡ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಸಪ್ತಮಿ ಜ್ಯೇಷ್ಠ ನಕ್ಷತ್ರ ಬಂದಿದ್ರೆ ಬಹಳ ವಿಶೇಷ. ಆ ಜ್ಯೇಷ್ಠ ನಕ್ಷತ್ರದ ಕೊನೆಗೆ ಉಮಾದೇವಿಯ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಸಕಲ ಸಮೃದ್ಧಿಗಳು ದೊರೆಯುತ್ತೆ. ಯಾರು ಮಾಡುವುದಿಲ್ಲವೋ ಅವರಿಗೆ ದಾರಿದ್ರ್ಯವೂ ಕೂಡ ಬರುತ್ತೆ ಅಂತ ನಮಗೆ ತಿಳಿಸ್ತದೆ. ಪೂಜೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ವಿಶೇಷವಾಗಿ ಉಮಾದೇವಿಯ ಸ್ತೋತ್ರ ಮಂತ್ರ ಮೊದಲಾದವುಗಳನ್ನ ಪಠನೆ ಮಾಡಿದ್ರು ಅವಳ ಅನುಗ್ರಹದಿಂದ ದಾರಿದ್ರ್ಯ ದೂರ ಆಗತ್ತೆ ಎನ್ನುವ ಅಂಶವನ್ನ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ದಶಮಿ ದಿವಸ ಗಂಗಾ ಪೂಜೆಯನ್ನ ಮಾಡಬೇಕು. ಅವತ್ತೇ ಗಂಗಾ ದೇವಿ ಭೂಮಿಗೆ ಬಂದಂತಹ ದಿವಸ. ಅವತೀರ್ಣ ಯತಸ್ವರ್ಗ ದಶಮ್ಯಾಂ ಲೋಕಪಾವನಿ ತತಸ್ತ್ರಿಭಿರಹೋಭಿಶ್ಚ ಸಾಧ್ಯಂ ಏಕಾದಶಿ ವ್ರತಂ. ಅದೇ ರೀತಿಯಾಗಿ ಗಂಗಾ ಅವತರಣ ಆದದ್ದರಿಂದ ಈ ದಶಮಿ ಮತ್ತು ಏಕಾದಶಿ ಮತ್ತು ದ್ವಾದಶಿ ಈ 3 ದಿನಗಳಲ್ಲಿ ದಿನತ್ರಯ ವ್ರತವನ್ನ ಏಕಾದಶಿ ವ್ರತವನ್ನ ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು. ಶಾಸ್ತ್ರ ಏಕಾದಶಿ ಮಾಡುವಾಗ ಪ್ರಾರಂಭದಲ್ಲಿ ಮಕ್ಕಳಿಗೆ ಏಕಾದಶಿ ದಿವಸ ನೀರು ಕುಡಿದ್ರೆ ನಡೆಯುತ್ತೆ, ಹಾಲು ಹಣ್ಣು ತಿಂದ್ರೆ ನಡೆಯುತ್ತೆ ಅಂತ ಹೇಳಿರ್ತಾರೆ. ಕಾರಣಾಂತರಗಳಿಂದ ಅವರು ಬೇರೆ ಕಡೆಗೆ ಓದುವುದಕ್ಕೆ ಹೋಗೋ ಪ್ರಸಂಗ ಬರುತ್ತೆ. ಅವ್ರು ದೊಡ್ಡವರಾಗಿರ್ತಾರೆ. ದೊಡ್ಡವರಾದ್ಮೇಲೂ ಕೂಡ ಈ ಏಕಾದಶಿ ಏನ್ ದೋಷ ಇಲ್ಲ, ಹಾಲು ಹಣ್ಣು ತಗೋಬಹುದು. ಶಾಸ್ತ್ರ ಸ್ಪಷ್ಟ ತಿಳಿಸುತ್ತೆ, ನಿರ್ಜಲತ್ವಂ ಉಪೋಷ್ಯೈವ, ನೀರನ್ನು ಕುಡಿಯಬಾರದು. ಏಕಾದಶಿ ದಿವಸ ನಿರ್ಜಲವಾದ ಉಪವಾಸವನ್ನು ಮಾಡಬೇಕು. ಇದರಿಂದ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ನಮಗೆ ಶಾಸ್ತ್ರ ತಿಳಿಸುತ್ತೆ. ಅದೇ ರೀತಿಯಾಗಿ ತ್ರಯೋದಶಿಯಿಂದ ಆರಂಭ ಮಾಡಿಕೊಂಡು ಪೌರ್ಣಿಮೆಯವರೆಗೆ 3 ದಿವಸಗಳ ಕಾಲ ನಾವು ಸಾವಿತ್ರಿ ವ್ರತವನ್ನ ಆಚರಣೆ ಮಾಡಬೇಕು. ವಿಶೇಷವಾಗಿ ಸ್ತ್ರೀಯರೆಲ್ಲರಿಗೂ ಕೂಡ ಇದು ಸೌಭಾಗ್ಯದಾಯಕವಾದದ್ದು. ಅಂದಿನ ದಿನ ವಟವೃಕ್ಷ ಅಂದ್ರೆ ಆಲದ ಮರವನ್ನ ಭಕ್ತಿಯಿಂದ ಪೂಜಿಸಿ ಆ ವಟವೃಕ್ಷದ ಕೆಳಗೆ ಬ್ರಹ್ಮದೇವರು, ಯಮಧರ್ಮರಾಜ ಮತ್ತು ಸತ್ಯವಾನ್ ಸಾವಿತ್ರಿ ಇವರೆಲ್ಲರನ್ನೂ ಕೂಡ ವಿಶೇಷವಾಗಿ ಆ 3 ದಿನಗಳಲ್ಲಿ ನಿದ್ರಾಹಾರಗಳನ್ನು ನಾವು ತೊರೆದು ಅವರ ಪೂಜೆಯನ್ನು ಮಾಡಬೇಕು. ಯಾರು ಜ್ಯೇಷ್ಠ ಶುದ್ಧ ಪೌರ್ಣಿಮಾ ದಿವಸ ಜ್ಯೇಷ್ಠ ನಕ್ಷತ್ರ ಅವತ್ತು ಬಂದಿದ್ರೆ ಅದನ್ನ ಈಗ ನಾವು ಅನೇಕ ಪರ್ವಕಾಲಗಳು ಬರುತ್ತೆ. ಪರ್ವಕಾಲಗಳಲ್ಲಿ ನಾವು ಹೋಗಿ ನದಿ ಸ್ನಾನಾದಿಗಳನ್ನೆಲ್ಲವನ್ನು ಕೂಡ ಮಾಡ್ತೇವೆ. ಜ್ಯೇಷ್ಠ ಶುದ್ಧ ಪೌರ್ಣಿಮಾ ಜ್ಯೇಷ್ಠ ನಕ್ಷತ್ರ ಯುಕ್ತವಾಗಿದ್ರೆ ಅವತ್ತು 100 ಕೋಟಿ ಪರ್ವ ದಿನಗಳ ಸಮಾನವಾಗುತ್ತೆ. 100 ಕೋಟಿ ಪರ್ವಗಳ ಸಮಾನ ಜ್ಯೇಷ್ಠ ನಕ್ಷತ್ರದಿಂದ ಯುಕ್ತವಾದ ಜ್ಯೇಷ್ಠ ಶುದ್ಧ ಪೌರ್ಣಿಮಾ ಅವತ್ತು ಮಾಡುವ ದಾನ ಧರ್ಮ ಪಾರಾಯಣ ಹೋಮಾದಿಗಳು ಪ್ರದಕ್ಷಿಣೆಗಳು ಇವೆಲ್ಲವೂ ಕೂಡ ಒಂದೊಂದು ಮಾಡಿದರೂ ಕೂಡ ಅದು ದುಪ್ಪಟ್ಟಾದ ಫಲವನ್ನು ನಮಗೆ ನೀಡುತ್ತೆ. ಇದೇ ಜ್ಯೇಷ್ಠ ಪೌರ್ಣಿಮಾ ದಿವಸವೇ ಕೂರ್ಮ ಕಲ್ಪ ಪ್ರಾರಂಭವಾದದ್ದು. ಇದೇ ಜ್ಯೇಷ್ಠ ಪೌರ್ಣಿಮಾ ದಿವಸವೇನೆ ಮನ್ವಂತರಗಳು ಕೂಡ ಪ್ರಾರಂಭವಾದದ್ದು. ಆದ್ದರಿಂದ ಈ ಪೌರ್ಣಿಮಾ ದಿವಸ ವಿಶೇಷವಾಗಿ ಶ್ರಾದ್ದ ದಾನಾದಿಗಳನ್ನ ಮಾಡಬೇಕು ಅಂತ ಹೀಗೆ ಅನೇಕ ವ್ರತಗಳನ್ನ ಹೇಳಿ ಋಷಿಗಳು ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ. ಈ ಜ್ಯೇಷ್ಠ ಮಾಸದಲ್ಲಿ ಸೌಭಾಗ್ಯದ ಅಭಿವೃದ್ಧಿಗಾಗಿ ನೀವು ಪಂಚಾಗ್ನಿ ವ್ರತವನ್ನ ಮಾಡಬೇಕು, ಪಂಚಾಗ್ನಿ ಸಾಧನ ಅನ್ನುವ ವ್ರತವನ್ನ ಮಾಡಬೇಕು ಅಂತ ತಿಳಿಸಿದ್ರಿ. ಆ ಪಂಚಾಗ್ನಿ ಸಾಧನ ವ್ರತವನ್ನ ಹೇಗೆ ಮಾಡಬೇಕು ಅಂತ ಕೇಳಿದಾಗ ಆವಾಗ ನಾನು ಒಂದು ಕಥೆಯನ್ನು ಹೇಳ್ತೇನೆ ಕೇಳಿ ಅಂತ ಹೇಳ್ತಾರೆ. ಯಾವಾಗ ಪಾರ್ವತಿ ಅನೇಕ ದಿನಗಳ ಕಾಲ ಪರಮಾತ್ಮ ರುದ್ರನ ಜೊತೆಗೆ ಅವಳು ವಾಸವನ್ನು ಮಾಡ್ತಾ ಇದ್ದು, ವಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಮ್ಮೆ ಅವಳಿಗೆ ಏನೂ ಸಂತೋಷನೇ ಆಗಲಿಲ್ಲ. ಆದ್ದರಿಂದ ಅವಳು ನನಗೆ ಈ ಕಷ್ಟ ಪರಿಹಾರ ಆಗೋದಕ್ಕೆ, ಒಳ್ಳೆಯ ಸುಖ ಸಂತಾನ ನಮಗೆ ಆಗೋದಕ್ಕೆ ನನಗೇನಾದರೂ ಕೂಡ
ಉಪಾಯವನ್ನ ಹೇಳ್ರಿ ಅಂತ ಹೇಳಿದಾಗ ಆವಾಗ ಭೃಗು ಋಷಿಗಳು ಹೇಳ್ತಾರೆ, ಈ ಪಂಚಾಗ್ನಿ ಸಾಧನ ಅಂತ ಒಂದು ವ್ರತ ಇದೆ, ಆ ವ್ರತವನ್ನ ಆಚರಣೆ ಮಾಡು, ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಅವಳು ಕೇಳ್ತಾಳೆ, ಪಂಚಾಗ್ನಿ ಸಾಧನ ವ್ರತವನ್ನು ಹೇಗ್ ಮಾಡಬೇಕು ಅದರ ಬಗ್ಗೆ ನಮಗೆ ತಿಳಿಸರಿ ಅಂತ ಕೇಳಿದಾಗ ಬಹಳ ವಿಸ್ತಾರವಾಗಿ ಅದನ್ನ ತಿಳಿಸ್ತಾರೆ. ಜ್ಯೇಷ್ಠ ಮಾಸ ತೃತೀಯ ದಿವಸ ಬೆಳಗ್ಗೆ ಶುಭ್ರವಾಗಿ ನೀನು ಸ್ನಾನವನ್ನ ಮಾಡಿ ಪುಣ್ಯಾವಚನಾದಿಗಳ ಎಲ್ಲವನ್ನೂ ಕೂಡ ಮಾಡಿ ವಿಶೇಷವಾಗಿ ಶುಭ್ರ ವಸ್ತ್ರವನ್ನ ಧಾರಣೆ ಮಾಡಿಕೊಂಡು ಅರಣಿಗಳಿಂದ ದೀಪ್ತವಾದ 4 ಅಗ್ನಿಗಳು ನಮ್ಮ ಸುತ್ತಲೂ ಮಧ್ಯದಲ್ಲಿ ನಾವಿರಬೇಕು. 4 ಕಡೆಗೆ ಅಗ್ನಿ ಪೂಜೆಯನ್ನು ವಿಶೇಷವಾಗಿ ನಾವು ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆಯನ್ನು ಮಾಡಿ ಆ ದಿವಸ ಸೂರ್ಯಾಸ್ತದವರೆಗೆ, ಬೆಳಗ್ಗೆ ಸೂರ್ಯೋದಯಕ್ಕೆ ಪ್ರಾರಂಭ ಮಾಡಿ ಸೂರ್ಯಾಸ್ತದವರೆಗೆ ಆ ಸೂರ್ಯನಾರಾಯಣನನ್ನ ವಿಶೇಷವಾಗಿ ಧ್ಯಾನ ಮಾಡುತ್ತಾ ಅದರ ಮಧ್ಯದಲ್ಲೇ ನಾವು ಹಾಗೇ ಇರಬೇಕು, ಜಿತೇಂದ್ರಿಯನಾಗಿ ಇರಬೇಕು. ಈ ಪ್ರಕಾರವಾಗಿ ನಿರಾಹಾರದಿಂದ ಯಾರು ಈ ಪಂಚಾಗ್ನಿ ವ್ರತವನ್ನ ಆಚರಣೆ ಮಾಡ್ತಾರೋ ಅವರು ವಿಶೇಷವಾಗಿ ಲೋಕದಲ್ಲಿ ಸಂತೋಷವನ್ನ ಹೊಂತಾರೆ ಅಂತ ಹೇಳಿದಾಗ ಸಂತೋಷಪಟ್ಟಂತಹ ಉಮಾದೇವಿ ಆ ಭೃಗು ಋಷಿಗಳು ಹೇಳಿದ ಪ್ರಕಾರ 12 ವರ್ಷಗಳ ಕಾಲ ಪ್ರತಿ ಜ್ಯೇಷ್ಠ ಮಾಸದಲ್ಲಿಯೂ ಕೂಡ ಈ ರೀತಿ ಪಂಚಾಗ್ನಿ ವ್ರತವನ್ನ ಅವಳು ಮಾಡ್ತಾಳೆ. ಪಂಚಾಗ್ನಿ ವ್ರತವನ್ನ ಮಾಡಿದಾಗ ಆ ತಪೋವನದಲ್ಲಿ ಅವಳು ಕುಳಿತಿರ್ತಾಳೆ. ಆವಾಗ ಅವಳು ಕಿರಾತ ರೂಪವನ್ನು ಧರಿಸಿ ಆ ಪಾರ್ವತೀಯ ತಪೋವನಕ್ಕೆ ಮತ್ತೆ ರುದ್ರದೇವರು ಬರ್ತಾರೆ. ರುದ್ರದೇವರು ಬಂದು, ನಿನ್ನ ವ್ರತದಿಂದ ನಾನು ಸಂತುಷ್ಟನಾಗಿದ್ದೇನೆ, ನಿನ್ನನ್ನು ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲ, ಏನು ಬೇಕು ಕೇಳು ಅಂತ ಕೇಳಿದಾಗ ಅವಳಿಗೆ ಸಮಾಧಾನವನ್ನ ಮಾಡಿ ಆವಾಗ ಸ್ವಲ್ಪ ನಾಚಿಕೆಯಾಗತ್ತೆ. ನಾಚಿಕೆಯಾದಾಗ ಆ ನಾಚಿಕೆಯನ್ನ ದೂರ ಮಾಡಿ ಮನೋನಿಯಾಮಕರು ರುದ್ರದೇವರು ವಿಶೇಷವಾಗಿ ನಮ್ಮ ಮನಸ್ಸನ್ನ ನಿಗ್ರಹ ಮಾಡುವುದಕ್ಕಾಗಿ ಆ ಹಿಮರಾಜನ ಸನ್ನಿಧಿಗೆ ಬಂದು ವಿವಿಧೋಪಚಾರಗಳಿಂದ ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡಿ ಆಮೇಲೆ ಕೈಲಾಸಕ್ಕೆ ಅವಳ ಜೊತೆಗೆ ಕೂಡಿಕೊಂಡು ಮತ್ತೆ ಕೈಲಾಸಕ್ಕೆ ಹೋಗ್ತಾರೆ. ಯಾರು ಈ ಜ್ಯೇಷ್ಠ ಮಾಸದ ಮಹಾತ್ಮೆಯನ್ನ ಕೇಳ್ತಾರೋ ಅವರಿಗೆ ಎಲ್ಲ ವಿಧವಾದಂತಹ ಸಾಧನೆಗಳು ಕೂಡ ಸಿಗತ್ತೆ ಅಂತ. ಧರ್ಮಾರ್ಥ ಕಾಮ ಮೋಕ್ಷಾಣಂ ಸಾಧನಂ ಪರಮಮ್ಮತಂ ಕುರುವಂತಿ ಯೇ ವ್ರತವಿದಂ ಜಗದೀಶ ತುಷ್ಟಿ ಪುಷ್ಟ್ಯೈಚ. ಪರಮಾತ್ಮನ ಪ್ರೀತಿನೂ ಆಗತ್ತೆ, ಅದರಿಂದ ನಮಗೆ ವ್ರತಗಳಲ್ಲಿ ಪುಷ್ಟಿಯೂ ಬರುತ್ತೆ. ಅವನ ಪ್ರೀತಿಗಾಗಿ ಅನೇಕ ಕರ್ಮಗಳನ್ನ ಮಾಡಬೇಕು ಅಂತ ತಿಳಿಸ್ತಾರೆ. ಮುಂದೆ ರಂಭಾವ್ರತದ ಬಗ್ಗೆ ತಿಳಿಸ್ತಾರೆ. ರಂಭಾವ್ರತವನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾಗ ಆವಾಗ ಪಾರ್ವತಿ ರುದ್ರದೇವರಿಗೆ ಪ್ರಶ್ನೆಯನ್ನ ಕೇಳಿದ್ದನ್ನ ಸ್ಕಂದ ಋಷಿಗಳಿಗೆ ಹೇಳ್ತಾ ಇದ್ದಾನೆ. ನನ್ನಲ್ಲಿ ಸೌಭಾಗ್ಯ ಇದೆ, ಆದರೆ ಸೌಭಾಗ್ಯ ಇದ್ರೂ ಕೂಡ ನನಗೆ ಅದರಲ್ಲಿ ಅಕ್ಷಯತ್ವವಿಲ್ಲ. ಏನು ಬರುತ್ತೋ ಅದು ನಾಶ ಆಗ್ತಾ ಇದೆ, ಇವತ್ತು ಬಂದಿದ್ದು ನಾಳೆ ಇರೋದಿಲ್ಲ, ಹೀಗಾಗ್ತಾ ಇದೆ. ಆದ್ದರಿಂದ ನನಗೆ ಬಹಳ ಉತ್ತಮವಾದಂತಹ ಒಂದು ನಾಶ ಇಲ್ಲದೆ ಇರುವ ನನಗೆ ಒಂದು ಸೌಭಾಗ್ಯ ಸೌಮಂಗಲ್ಯ ಎಲ್ಲ ದೊರೆಯಬೇಕು ಅಂತ, ಅದರ ಅಕ್ಷಯ ಆಗಬೇಕು, ದುಪ್ಪಟ್ಟಾಗಬೇಕು ಅಂತ ಕೇಳಿದಾಗ ಇನ್ನೊಂದು ಮಾತನ್ನು ಹೇಳ್ತಾಳೆ. ಆ ಸಾವಿತ್ರಿ, ಸತ್ಯವಾನ್ ಸಾವಿತ್ರಿ ಪತಿಯನ್ನ ಗೃಹವನ್ನ ಎಲ್ಲವನ್ನೂ ತ್ಯಜಿಸಿ ಅವಳು ಹೋಗ್ತಾ ಇದ್ಲು. ಹೋಗುವಾಗ ನೀನು ಅವರನ್ನು ನಿಗ್ರಹ ಮಾಡಲೇ ಇಲ್ಲ. ಗರ್ವಿಷ್ಠರಾದವರನ್ನ ನಿನ್ನ ಮನೋನಿಯಾಮಕರು, ನೀವು ಅವರನ್ನು ನಿಗ್ರಹ ಮಾಡಬೇಕಾಗಿತ್ತು, ಯಾಕೆ ನೀವು ನಿಗ್ರಹ ಮಾಡಲಿಲ್ಲ ಅಂತ ಕೇಳಿದಾಗ ಎಲ್ಲರನ್ನೂ ಕೂಡ ಅವಳು ಸಾವಿತ್ರಿ ಬೈತಾ ಹೋಗ್ತಾ ಇದ್ಲು. ನಿಮ್ಮ ಜೀವ ಇದ್ರೂ ಕೂಡ, ಬದುಕಿದ್ರೂ ಕೂಡ ನೀವು ಇಲ್ಲದೇ ಇದ್ದಾಗೇನೆ ನಿಷ್ಪ್ರಯೋಜಕರು ನೀವು ಅಂತ ಹೀಗೆ ಹೇಳ್ತಾ ಇದ್ದದ್ದನ್ನ ಬ್ರಹ್ಮದೇವರು ಕೇಳಿ ಆವಾಗ ಅವಳಿಗೆ ಶಾಪವನ್ನ ಕೊಟ್ಟರು. ನೀನು ಬಂಜೆಯಾಗಿ ವೃಕ್ಷ ಯೋನಿಯಲ್ಲಿ ನೀನು ಜನಿಸು ಅಂತ ಆ ಬ್ರಹ್ಮ ಶಾಪವನ್ನು ಕೊಟ್ಟಾಗ ಅವಳು ಮತ್ತೆ ಈ ವ್ರತವನ್ನ ಅನುಷ್ಠಾನ ಮಾಡಿದ್ದರಿಂದಾಗಿ ಅವಳು ಆ ಬಂಜತ್ವವನ್ನ ಕಳೆದುಕೊಂಡು ಸುಂದರವಾದಂತಹ ಲೋಕವನ್ನ ಹೊಂದಿದಳು ಅಂತ ಕೇಳ್ತೇವೆ.
ಆ ಐಶ್ವರ್ಯಕ್ಕೆ ಆ ಜ್ಯೇಷ್ಠ ಮಾಸದ ಈ ರಂಭಾವ್ರತದ ಆಚರಣೆ ಹೇಗೆ ಅಂತ ಕೇಳಿದಾಗ, ಆ ರಂಭಾವ್ರತದ ದಿವಸ ಜ್ಯೇಷ್ಠ ಮಾಸ ತೃತೀಯ ದಿವಸ ಸ್ನಾನವನ್ನ ಮಾಡಿ ನಾವು ಹೇಗೆ ವ್ರತವನ್ನ ಆಚರಣೆ ಮಾಡಬೇಕು ಅಂತ ಕೇಳಿದಾಗ, ಆ ಸಾವಿತ್ರಿನೂ ಕೂಡ ಬ್ರಹ್ಮದೇವರ ಶಾಪದಿಂದ ವೃಕ್ಷ ಯೋನಿಯಲ್ಲಿ ಅವಳು ಜನಿಸಿದ್ಲು. ಆ ಜನಿಸಿದ ಏನು ಸಾವಿತ್ರಿ ಇದ್ದಾಳೆ ಅವಳಿಗೆ ಇನ್ನೊಂದು ಹೆಸರು ರಂಭ ಅಂತ. ಆ ರಂಭಾವ್ರತ ಅಂದ್ರೆ ಸಾವಿತ್ರಿಯ ಪೂಜೆಯನ್ನು ಮಾಡೋದೇನೆ ರಂಭಾವ್ರತ. ಆ ರಂಭಾವ್ರತವನ್ನ ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು. ಅವಳು ಆ ತಂದೆ ಹೇಳಿದ ಮಾರ್ಗದಲ್ಲಿ ಏನೇ ಈ ಜ್ಯೇಷ್ಠ ಮಾಸದ ದಿವಸ 5 ವರ್ಷಗಳ ಕಾಲ ಹಿರಿಯರ ಪ್ರೀತಿಗಾಗಿ ಅವಳು ವ್ರತಗಳನ್ನ ಅನುಷ್ಠಾನ ಮಾಡಿದಳು. ಆ ವ್ರತದ ಅನುಷ್ಠಾನದಿಂದಾಗಿ ಅವಳೇನೆ ಒಂದು ಅಂಶದಿಂದ ರಂಭಾ ಎಂಬ ಹೆಸರಿನಿಂದ ಅವಳು ಕರೆಸಿಕೊಡ್ತಾ ಇದ್ದಾಳೆ. ಅವಳ ಸಾವಿತ್ರಿಯ ಪೂಜೆಯನ್ನು ನೀವು ಮಾಡಿದರೆ ನಿಮಗೆ ಅಕ್ಷಯವಾದಂತಹ ಸುಖ ಸೌಖ್ಯ ಎಲ್ಲ ಸಿಗತ್ತೆ. ಆ ರಂಭಾವ್ರತವನ್ನ ಅನುಷ್ಠಾನ ಮಾಡಿ ಯಾರು ಆ ರಂಭಾವ್ರತವನ್ನ ಉದ್ಯಾಪನೆ ಮಾಡಿ ತಮ್ಮ ಸ್ವಶಕ್ತಿಯಿಂದ ಕದಲಿ ವನವನ್ನ, ಬಾಳೆ ಗಿಡದ ವನವನ್ನ 1 ತಿಂಗಳ ಪರ್ಯಂತ ಶುಕ್ಲ ಪಕ್ಷ ತೃತೀಯದಿಂದ ಆರಂಭ ಮಾಡಿಕೊಂಡು ಜ್ಯೇಷ್ಠ ಮಾಸ ಮುಗಿಯುವವರೆಗೆ ಒಂದು ಬಾಳೆ ವನದಲ್ಲಿ ಬ್ರಹ್ಮದೇವರ ಪ್ರತಿಮೆ ಮೊದಲಾದವುಗಳನ್ನು ಇಟ್ಟು ಸತ್ಪಾತ್ರರಿಗೆ, ಬ್ರಾಹ್ಮಣರಿಗೆ ಅವುಗಳ ದಾನವನ್ನು ಮಾಡಬೇಕು. ಸುವರ್ಣದ ಕಲಶವಾದರೂ ಆಗಿರಬಹುದು, ಅಥವಾ ರಜತದ ಕಲಶವಾದರೂ ಆಗಿರಬಹುದು, ಅಥವಾ ಮಣ್ಣಿನ ಕಲಶವಾದರೂ ಆಗಿರಬಹುದು. ಆ ಕಲಶಗಳಲ್ಲಿ ವಿಶೇಷವಾಗಿ ದೇವತೆ ಆ ಕದಲಿ ವನವನ್ನ ನಿರ್ಮಾಣ ಮಾಡಬೇಕು. ಆ ಕದಲಿ ವನದ ಮಧ್ಯದಲ್ಲಿ ಬ್ರಹ್ಮದೇವರನ್ನ, ಸಾವಿತ್ರಿಯನ್ನ, ಪರಮಾತ್ಮನನ್ನ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು. ಪೂಜೆಯನ್ನ ಮಾಡಿ ವಿಶೇಷವಾಗಿ ಪುರಾಣಗಳ ಶ್ರವಣವನ್ನ ಮಾಡಬೇಕು. ನಾವು ಯಾವುದೇ ವ್ರತಗಳನ್ನ ಅನುಷ್ಠಾನ ಮಾಡಿದರೂ ಕೂಡ ಆ ವ್ರತದ ನಾವು ಮಾಡುವಾಗ ನಮಗೆ ಭಕ್ತಿ ಬರುವುದು ಕಮ್ಮಿ. ಪುರಾಣದ ಕಥೆಗಳನ್ನ ಕೇಳ್ತಾ ನಾವು ವ್ರತಗಳ ಆಚರಣೆಯನ್ನ ಮಾಡಿದರೆ ಸ್ವಲ್ಪ ಭಕ್ತಿಯಲ್ಲಿ ಉತ್ತಮತೆ ಅನ್ನೋದು ನಮಗೆ ಸಿಗತ್ತೆ. ಆದ್ದರಿಂದ ಪುರಾಣ ಶ್ರವಣಗಳನ್ನು ಮಾಡುತ್ತಾ ಜಾಗರವನ್ನ ಆಚರಣೆ ಮಾಡಿ ಪ್ರತಿದಿನ ಇದೇ ರೀತಿಯಾಗಿ ಆ ಕದಲಿ ಆ ಬಾಳೆಯ ಮರದ ವನದಲ್ಲಿ ಕುಳಿತುಕೊಂಡು ಯಾರು 1 ಮಾಸದ ಪರ್ಯಂತ ಈ ರಂಭಾವ್ರತವನ್ನ ಆಚರಣೆ ಮಾಡ್ತಾರೋ ಅನೇಕವಾದ ದಾನಗಳನ್ನ ಕೊಡಬೇಕು. ವಿಶೇಷವಾಗಿ ಪ್ರತಿಯೊಂದು ವ್ರತದ ದಾನದ ಬಗ್ಗೆ ಹೇಳುವಾಗಲೂ ಕೂಡ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಅದರ ಜೊತೆಗೆ ಶಿಶು ಸಹಿತವಾದ ಗೋದಾನವನ್ನು ಮಾಡಬೇಕು. ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ಗೋದಾನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ವಿಶೇಷವಾಗಿ ದೇವತೆಗಳ ಪೂಜೆ, ದೇವಿಯ ಪೂಜೆ, ಉಮಾದೇವಿಯ ಪೂಜೆ, ಅದರ ಜೊತೆಗೆ ಗೋದಾನಕ್ಕೆ ಪ್ರತಿಯೊಂದು ವ್ರತದ ಉದ್ಯಾಪನೆಯ ಸಂದರ್ಭದಲ್ಲಿಯೂ ಕೂಡ ಒಳ್ಳೆ ಶಿಶುವಿನಿಂದ ಸಹಿತವಾದ ಹಾಲನ್ನು ಕೊಡುವ ಆಕಳನ್ನ ದಾನ ಮಾಡಬೇಕು ಅಂತ ವಿಶೇಷವಾಗಿ ತಿಳಿಸ್ತಾರೆ. ಅವೆಲ್ಲವನ್ನೂ ಕೂಡ ದಾನ ಮಾಡಿ ವಿಶೇಷವಾಗಿ ತಮ್ಮ ಶಕ್ತಿಯ ಅನುಸಾರವಾಗಿ ಸಕ್ಕರೆಯಿಂದ ನಿರ್ಮಿತವಾದ ಪಾಯಸವನ್ನ ಅನೇಕ ಬ್ರಾಹ್ಮಣರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಕೊಟ್ಟು ಯಾರು ಈ ವ್ರತವನ್ನ ಆಚರಣೆ ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಫಲ ಅನ್ನೋದು ದೊರಕುತ್ತದೆ ಅಂತ ತಿಳಿಸ್ತಾರೆ. ಅದೇ ರೀತಿಯಾಗಿ ಈ ರಂಭಾವ್ರತದ ಬಗ್ಗೆ ನಮಗೆ ಅನುಷ್ಠಾನದ ಬಗ್ಗೆ ಹೇಳಿದ್ರಿ. ಈ ರಂಭಾವ್ರತವನ್ನ ಮಾಡಿ ಯಾರಾದರೂ ಫಲವನ್ನ ಪಡೆದವರಿದ್ದಾರಾ ಅಂತ ಹೇಳಿದಾಗ, ಹಿಂದೆ ತ್ರೇತಾಯುಗದಲ್ಲಿ ದೂರ್ಜಟಿ ಅಂತ ಒಬ್ಬ ಇದ್ದ. ಅವನಿಗೆ ಮಕ್ಕಳಾಗಿದ್ದಿಲ್ಲ. ಮಕ್ಕಳಾಗದೇ ಇದ್ದಾಗ ಅವನಿಗೆ ಮಕ್ಕಳಾಗುವ ಸಲುವಾಗಿ ವಿಶೇಷವಾಗಿ ಅವನು ಯಾಗವನ್ನ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರೂ ಕೂಡ ಅವಳ ಪತ್ನಿಯನ್ನ ವಿಶೇಷವಾಗಿ ಆಹ್ವಾನ ಮಾಡಿದ. ಅವನಿಗೆ ಒಬ್ಬ ಮಗನೂ ಕೂಡ ಹುಟ್ಟಿದ. ಆ ಕನ್ಯೆ ಹುಟ್ಟಿದಳು. ಕನ್ಯೆ ಹುಟ್ಟಿದಾಗ ಅವಳ ವಿವಾಹಕ್ಕಾಗಿ ಆ ದೂರ್ಜಟಿ ಎಲ್ಲ ದೇಶಗಳನ್ನ ಸಂಚಾರ ಮಾಡ್ತಾ ಅನೇಕ ರಾಜರುಗಳನ್ನ, ಇವರನ್ನ ಎಲ್ಲವನ್ನೂ ನೋಡಿದ. ಶ್ರೇಷ್ಠವಾದಂತಹ ಋಷಿಗಳ ಆಶ್ರಮ ಒಂದು ಕಾಣಿಸ್ತು, ಕೌಶಿಕರ ಆಶ್ರಮ.
ಅಲ್ಲಿ ಶಿವಶರ್ಮ ಅಂತ ಒಬ್ಬ ಬ್ರಾಹ್ಮಣನಿದ್ದ. ಈ ಇವನು ಶಿವಶರ್ಮ, ಇವನ ರೂಪರಾಶಿ ಅಂತೂ ಇವನಿಗೆ ಇನ್ನೊಂದು ಹೆಸರಿದೆ. ಆ ಶಿವಶರ್ಮ ಬ್ರಾಹ್ಮಣ ಇವನಿಗೆ ಸದೃಶನಾದ ವರ ಇವನು ಇನ್ನೊಬ್ಬನು ಇಲ್ಲ ಅಂತ ತನ್ನ ಮಗಳು ಹುಟ್ಟಿದ್ಲು. ಆ ಮಗಳಿಗೆ ಇವನೇ ಯೋಗ್ಯನಾದಂತಹ ವರ ಅಂತ ಆ ಜೂರ್ಜಟಿ ಆ ರೂಪರಾಶಿ ಅಂದ್ರೆ ಆ ಶಿವಶರ್ಮನನ್ನ ಕರೆದುಕೊಂಡು ತನ್ನ ರಾಜ್ಯಕ್ಕೆ ಬಂದು ಬಹಳ ಸಂತೋಷದಿಂದ ಎಲ್ಲ ವಿವಾಹಾದಿಗಳನ್ನ ಆಚರಣೆ ಮಾಡಿ ಮತ್ತೆ ಅವನು ಗೋದಾನಾದಿಗಳನ್ನ ವಿಶೇಷವಾಗಿ ಮಾಡಿ ಆಮೇಲೆ ಇವನು ಒಂದು ಬಾರಿ ಆ ಶಿವಶರ್ಮ ಒಮ್ಮೆ ಅನೇಕ ಕಾಲ ಅಲ್ಲೇ ಇದ್ದ. ಒಮ್ಮೆ ಇವನು ಕೂಡ ಸಮಿತ್ತನ್ನ ತರುವುದಕ್ಕಾಗಿ ಗಿಡದ ನೆರಳಿಗೆ ಇವನು ಹೋದಾಗ ಅಲ್ಲಿ ಇವನು ಮಲಗಿಕೊಂಡಾಗ ಆ ಶಿವಶರ್ಮನನ್ನ ಒಂದು ದೊಡ್ಡ ಅಜಗರ ಬಂದು ಅವನನ್ನು ನುಂಗಿಬಿಡ್ತು. ಸೂರ್ಯಾಸ್ತದ ಸಮಯ ಆ ಅಜಗರ ಬಂದು ನುಂಗಿದಾಗ ಇವನಿಗೆ ಹೇಳೋರು ಯಾರಿಲ್ಲ, ಇವನ ಜೊತೆಗೆ ಯಾರಿಲ್ಲ. ಇವನ ಪತ್ನಿ ಮತ್ತು ಅವನ ಮಾವಂದಿರು, ಅತ್ತೆ ಎಲ್ಲರೂ ಕೂಡ ವಿಶೇಷವಾಗಿ ಎಲ್ಲ ವನಗಳಲ್ಲಿ ಇವನನ್ನ ಹುಡುಕುವುದಕ್ಕೆ ಪ್ರಾರಂಭ ಮಾಡಿದಾಗ ಅವನು ಏನಾದರೂ ಸಿಗ್ಲಿಲ್ಲ. ಹೀಗೆ ಹುಡುಕ್ತಾ ಬೆಳಕಾಯ್ತು ಹೊರತಾಗಿ ಅವನು ಸಿಗ್ಲೇ ಇಲ್ಲ. ಸಿಗದೇ ಇದ್ದಾಗ ಅವಳು ಮತ್ತೆ ಮಗಳು ಅವಳು ಆಶ್ರಯ ಇಲ್ಲದೆ ಇದ್ದವಳಾಗಿ ಅನೇಕ ವರ್ಷಗಳ ಕಾಲ ಅವಳು ಈ ರಂಭಾವ್ರತವನ್ನ ಆಚರಣೆ ಮಾಡಿದಳು. ರಂಭಾವ್ರತವನ್ನ ಅವಳು ದುಃಖ ಸಂತಪ್ತಳಾಗಿತ್ತು. ಅವಳು ದುಃಖ ಸಂತಪ್ತಳಾದಾಗ ನಾರದರು ಅಲ್ಲಿಗೆ ಬಂದ್ರು. ಸರಿಯಾಗಿ ಅಲ್ಲಿಗೆ ಬಂದು ನಾರದರು ನನಗೆ ಈ ದುಃಖದ ಪರಿಹಾರವನ್ನ ಹೇಳ್ರಿ ಅಂತ ಹೇಳಿದಾಗ ನಾರದರು ಈ ರಂಭಾವ್ರತವನ್ನ ನೀನು ಮಾಡು, ಎಲ್ಲಿವರೆಗೂ ಕೂಡ ನೀನು ಈ ವ್ರತವನ್ನ ಮಾಡ್ತೀಯೋ ನೀನು ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹವನ್ನ ಹೊಂತೀಯ ಅಂತ ಹೇಳಿದಾಗ ಅವಳ ಆ ವ್ರತದ ಅನುಷ್ಠಾನದಿಂದ ಪತಿರೂಪದಲ್ಲಿ ಅವರು ಉತ್ತಮವಾದಂತಹ ಸ್ಥಾನವನ್ನು ಹೊಂದಿದಳು. ಆದ್ದರಿಂದ ಈ ಕದಲಿ ವನದಲ್ಲಿ ವನವಿಹಾರವನ್ನ ಮಾಡದಲೇನೆ ವಿಶೇಷವಾಗಿ ಯಾರು ದುಃಖ ಸಂತಪ್ತರಾದವರು ಈ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಫಲ ದೊರೆಯುತ್ತೆ. ಅವಳೇ ಈ ರಂಭಾವ್ರತವನ್ನ ಮಾಡಿ ವಿಶೇಷವಾಗಿ ಅನುಷ್ಠಾನದಿಂದ ಮುಂದಿನ ಜನ್ಮದಲ್ಲಿ ಅವಳೇ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳಾಗಿ ತುಳಸಿಯಾಗಿ ಅವಳೇ ಅವತಾರ ಮಾಡಿದಳು. ಇದೇ ರಂಭಾವ್ರತದ ಪ್ರಭಾವದಿಂದ ತುಳಸಿಯಾಗಿ ಅವಳು ಅವತಾರವನ್ನ ಮಾಡಿದ್ಲು. ನಾಣ್ಯತ್ ಕಿಂಚಿತ್ ಪ್ರಿಯಂ ವಿಷ್ಣೋ ತುಳಸ್ಯಾಸ್ತು ಪ್ರಿಯಂ ವ್ರತೆ. ತುಳಸಿಗಿಂತ ಪ್ರಿಯವಾದಂತಹ ವ್ರತ ಇನ್ನೊಂದಿಲ್ಲ. ಅವಳಿಗಿಂತ ಪ್ರಿಯರಾದವಳು ಪರಮಾತ್ಮನಿಗೆ ಇನ್ನೊಬ್ರಿಲ್ಲ. ನಾವು ಕೃಷ್ಣ ಪರಮಾತ್ಮನ ಕಥೆಯಲ್ಲಿ ಕೇಳ್ತೇವೆ, ಎಲ್ಲ ರತ್ನ ಆಭರಣಗಳೆಲ್ಲವನ್ನು ಕೂಡ ತಂದಿಟ್ರು ತುಲಾಭಾರಕ್ಕೆ. ಅವಾಗ ಕೃಷ್ಣ ಪರಮಾತ್ಮ ತೂಗಲೇ ಇಲ್ಲ, ಕೇವಲ ಒಂದು ತುಳಸಿಯನ್ನು ತಂದಿಟ್ರು, ಕೃಷ್ಣ ಪರಮಾತ್ಮ ತೂಗಿಬಿಟ್ಟ ಅಂತ ನಾವು ಕೇಳ್ತೇವೆ. ಆ ನಿಟ್ಟಿನಲ್ಲಿ ತುಳಸಿಯೂ ಕೂಡ ಈ ರಂಭಾವ್ರತವನ್ನ ಆಚರಣೆ ಮಾಡಿ ವಿಶೇಷವಾದಂತಹ ಫಲವನ್ನ ಹೊಂದಿದಳು ಅಂತ ಈ ಮಾಸ ಧರ್ಮದಲ್ಲಿ ತಿಳಿಸ್ತಾರೆ. ಅನೇಕ ವ್ರತಗಳ ಬಗ್ಗೆ ಇನ್ನೂ ಅನೇಕ ವಿಚಾರಗಳಿದೆ, ಅದನ್ನ ಮತ್ತೆ ನಾಳೆ ದಿವಸ ತಿಳಿಯೋಣ ಅಂತ ಹೇಳ್ತಾ ಅನೇಕ ಭಾವಿಯ ಪುಣ್ಯಂ ಅವಾಪ್ನೋತ ಗುರುರ್ಮಮ ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.